ಇವತ್ತು ಇಂಡಿಯನ್ ಏರ್ ಫೋರ್ಸಲ್ಲಿ ಗ್ರೂಪ್ ಸಿ ರಿಕ್ವೈರ್ಮೆಂಟ್ ಆಗಿರೋದನ್ನು ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಅಪ್ಲಿಕೇಶನ್ ಫಾರ್ಮೆಟ್ನ ಫಸ್ಟಿಗೆ ಪ್ರಿಂಟ್ ತೆಗೆಸ್ಕೋಬೇಕು. ತೆಗೆಸ್ಕೊಂಡ ನಂತರ ಇಲ್ಲಿಗೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ನೇಮ್, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿರೋ ಅದನ್ನು ಇಲ್ಲಿ ಬರೀಬೇಕು. ನಂತರ ಯೂನಿಟ್ ನೇಮು, ನೀವು ಯಾವ ಯೂನಿಟಿಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀರೋ ಆ ಯೂನಿಟ್ ನೇಮ್ ಇಲ್ಲಿ ಮೇಲ್ಗಡೆ ಬರೀರಿ. ಆಮೇಲೆ ಇಲ್ಲೇ ಪೋಸ್ಟ್ ಆಫ್ ಅಪ್ಲಿಕೇಶನ್, ಇಲ್ಲಿ ನೀವು ಅಪ್ಲಿಕೇಶನ್ ಯಾವ ಪೋಸ್ಟಿಗೆ ಹಾಕ್ತಾಯಿದ್ರೋ ಅದನ್ನು ಫುಲ್ ನೇಮ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ನಿಮ್ಮ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರನ್ನ ಇಲ್ಲಿ ಬಿಗ್ ಲೆಟರಲ್ಲಿ ಬರೀಬೇಕು. ಆಮೇಲೆ ನಂತರ ನಿಮ್ಮ ತಂದೆ ನೇಮು, ನಿಮ್ಮದು ಡೇಟ್ ಆಫ್ ಬರ್ತ್ ಆದ ನಂತರ ನಿಮಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ಮಂತ್ ಆಗಿದೆ, ಎಷ್ಟು ದಿನ ಆಗಿದೆ ನೀವು ಹುಟ್ಟಿ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಅದಾದ ನಂತರ ನಿಮ್ಮ ಅಡ್ರೆಸ್, ಇಲ್ಲಿ ನಿಮ್ಮ ಅಡ್ರೆಸ್ ಫುಲ್ಲಾಗಿ ನಿಮ್ಮ ಅಡ್ರೆಸ್ ಬರೀರಿ. ಪೋಸ್ಟ್ ಆಫೀಸು ಮತ್ತು ಯಾವ ಡಿಸ್ಟಿಕ್ಕು, ಯಾವ ಸ್ಟೇಟು, ನಿಮ್ಮ ಪಿನ್ ಕೋಡು. ಅದಾದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದಿರುತ್ತೋ ಅದನ್ನು ಇಲ್ಲಿ ಬರೀರಿ ಕೆಳಗಡೆ. ಆಮೇಲೆ ಪೋಸ್ಟ್ ಆಫೀಸು, ಆಮೇಲೆ ಡಿಸ್ಟಿಕ್ಕು, ಆಮೇಲೆ ಸ್ಟೇಟು, ಆಮೇಲೆ ಪಿನ್ ಕೋಡು. ಅದಾದ ನಂತರ ನಿಮ್ಮದು ಯಾವ ಕೆಟಗರಿ ಬರುತ್ತೋ ಆ ಕೆಟಗರಿ ಇಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ನಿಮ್ಮ ಯಾವ ಕ್ವಾಲಿಫಿಕೇಷನ್, ನೀವು ಏನೇನು ಕ್ವಾಲಿಫಿಕೇಷನ್ ಆಗಿದೆಯೋ ಅದನ್ನು ಇಲ್ಲಿ ಕೆಳಗಡೆ ಬರೀರಿ. ಅದಾದ ನಂತರ ನಿಮಗೆ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಅಂತ ಬರೀರಿ. ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದಕ್ಕೆ ನೋ ಅಂತ ಬರೆದಿದ್ದೀನಿ ನಾನು. ಅದಾದ ನಂತರ ನಿಮಗೆ ಯಾವುದಾದ್ರೂ ಸ್ಪೋರ್ಟ್ಸು, ಯಾವುದಾದ್ರೂ ಕಲ್ಚರ್ ಆ್ಯಕ್ಟಿವಿಟಿ ಯಾವುದಾದ್ರೂ ಇದ್ದಿದ್ದರೆ, ಇಲ್ಲಾಂದರೆ ಸರ್ವಿಸ್ ಆಗಿದ್ದಿದ್ರೆ ಇಲ್ಲಿ ಎಸ್ ಅಂತ ಬರೀರಿ. ಇಲ್ಲ ಆಗಿಲ್ಲ ಅಂದರೆ ನೋ ಅಂತ ಬರೀರಿ. ಅದಾದ ನಂತರ ನಿಮಗೆ ಟ್ರೈನಿಂಗ್ ಆಗಿದ್ದರೆ ಇಲ್ಲಿ ಟ್ರೈನಿಂಗಿಂದ ಯಾವುದಾದ್ರೂ ಬರೀರಿ. ಟ್ರೈನಿಂಗ್ ಆಗಿದ್ದಿದ್ರೆ ಟ್ರೈನಿಂಗ್ ಅಂತ ಬರೀರಿ, ಎಸ್ ಅಂತ ಬರೀರಿ, ಇಲ್ಲಾಂದರೆ ನೋ ಅಂತ ಬರೀರಿ. ನಿಮ್ಮದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಇಂಗ್ಲೀಷಲ್ಲೇ ಇರಬೇಕು ಡೊಮೆನ್ಷಿಯಲ್ ಸರ್ಟಿಫಿಕೇಟು. ನಿಮ್ದು ಯಾವ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರುತ್ತೋ ಇದನ್ನು ಬರೆದು ಅದನ್ನು ಅಟ್ಯಾಚ್ ಮಾಡಬೇಕು. ಒಂದು ಜೆರಾಕ್ಸ್ ಹಾಕಬೇಕು. ಮತ್ತು ನಿಮ್ಮದು ಯಾವ್ದು ಕೆಟಗರಿ ಇರುತ್ತೋ ಅದು ಒಂದು ಜೆರಾಕ್ಸ್ ಹಾಕಬೇಕು. ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ಯಾವುದಾಗಿರ್ತದೋ ಅದು ಒಂದು ಜೆರಾಕ್ಸ್ ಆಗಬೇಕು. ಅದಕ್ಕೆಲ್ಲ ನೀವು ಕೆಳಗಡೆ ಸೈನ್ ಮಾಡಿರಬೇಕು. ಅದಾದ ನಂತರ ಇಲ್ಲಿ ಡೇಟ್ ಬರೀರಿ, ಇಲ್ಲಿ ನಿಮ್ಮದು ಸಿಗ್ನೇಚರ್ ಮಾಡಿ. ನಿಮ್ಮದು ಫೋಟೋ ಅಂಟಿಸಿ, ಫೋಟೋ ಕೆಳಗಡೆ, ಫೋಟೋ ಮೇಲೆ ಮತ್ತು ಕೆಳಗಡೆ ಎರಡು ಕಡೆ ಬರೋ ಥರ ಸೈನ್ ಮಾಡಬೇಕು ಈ ಥರ. ಅದಾದ ನಂತರ ಇನ್ನೊಂದು ಫಾರ್ಮೆಟ್ ಬರುತ್ತೆ, ಇದನ್ನು ಪ್ರಿಂಟ್ ತೆಗೆಸ್ಕೊಂಡು ಇದರಲ್ಲಿ ಮೇಲ್ಗಡೆ ಯಾವುದು ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ ಆಗಿರ್ತದೋ ಅದನ್ನು ಬರೀರಿ. ಅದ ನಂತರ ನಿಮ್ಮ ನೇಮ್ ಬರೀರಿ, ನಿಮ್ಮ ಪೇರೆಂಟ್ಸ್ ನೇಮ್ ಬರೀರಿ. ಅದಾದ ನಂತರ ಅಡ್ರೆಸ್, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಯಾವುದು ಇಲ್ಲಿ ಬರೆದಿರ್ತೀರೋ ಈ ಫಾರ್ಮೆಟಲ್ಲಿ ಯಾವುದು ಅಡ್ರೆಸ್ ಬರೆದಿರ್ತೀರಲ್ಲ ಅದೇ ಅಡ್ರೆಸ್ನ ಇಲ್ಲಿ ಬರೀಬೇಕು ಇದ್ರ ಮೇಲೆ. ಅದಾದ ನಂತರ ಇಲ್ಲೇನು ಅಪ್ಲೈ ಮಾಡಬಾರ್ದು, ಇದನ್ನು ಅವರು ಅಫಿಷಿಯಲ್ಲಾಗಿ ಫಿಲ್ ಮಾಡಿ ಕಳಿಸ್ತಾರೆ ಇದನ್ನು ವಾಪಸ್ ನಿಮಗೆ. ಇದಾದ ನಂತರ ಯಾವ ಥರ ಪೋಸ್ಟ್ ಮಾಡಬೇಕಪ್ಪ ಅಂದರೆ ಈ ಥರ ತೊಗೋಬೇಕು. ಎರಡು ತೊಗೊಂಡು ಇದರ ಮೇಲೆ ಫಸ್ಟು ನಿಮ್ಮದು ಅಡ್ರೆಸ್ಸು, ನೀವು ಯಾವ ಝೋನಿಗೆ ಹಾಕಬೇಕಂತ ಇದ್ದೀರೋ ಆ ಝೋನ್ ಪೂರ ಬರೀಬೇಕು. ಅದಾದಮೇಲೆ ಇದನ್ನು ತೊಗೋಬೇಕು. ಇದ್ರ ಮೇಲೆ ನಿಮ್ಮದು ಯಾವ ಝೋನ್, ನಿಮ್ಮ ಫ್ರಮ್ ಅಡ್ರೆಸ್ ಬರೀಬೇಕು ಇದ್ರ ಮೇಲೆ. ಯಾಕಂದರೆ ಇದು ನಿಮಗೆ ಹಾಲ್ ಟಿಕೆಟ್ ವಾಪಸ್ ಕಳಿಸೋದಕ್ಕೋಸ್ಕರ, ಎಕ್ಸಾಮಿಗೆ ಫಿಸಿಕಲ್ಲಿಗೆ ಹಾಲ್ ಟಿಕೆಟ್ ವಾಪಸ್ ಕಳಿಸ್ತಾರೆ ಇದರಲ್ಲಿ ಹಾಕಿ. ಇದನ್ನು ಕರೆಕ್ಟಾಗಿ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಬರೆದು ನಿಮ್ಮ ಫೋನ್ ನಂಬರ್ ಬರೀಬೇಕು. ಅದಾದ ನಂತರ ಇದನ್ನು ಮತ್ತು ಇವೆರಡನ್ನು ಮತ್ತು ನಿಮ್ಮ ಡಾಕ್ಯುಮೆಂಟ್ಸು, SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು, ಡೊಮೆನ್ಷಿಯಲ್ಲು ಅದ್ರ ಮೇಲೆಲ್ಲ ಸಿಗ್ನೇಚರ್ ಮಾಡಿ ಅದನ್ನು ಇದರೊಳಗಡೆ ಹಾಕಬೇಕು. ಇದರೊಳಗಡೆ ಮತ್ತು ಇದನ್ನು ಹಾಕಬೇಕು. ಇವೆಲ್ಲ ಇದರೊಳಗಡೆ ಹಾಕಿ ಮತ್ತು 2 ಫೋಟೋ ಮೇಲೆ, ಫೋಟೋ ಹಿಂದ್ಗಡೆ ನಿಮ್ಮ ನೇಮು ಮತ್ತು ನಿಮ್ಮ ಫಾದರ್ ನೇಮ್ ಬರೀಬೇಕು. ಮತ್ತು ಫೋಟೋ ಮೇಲ್ಗಡೆ ನಿಮ್ಮದು ಸಿಗ್ನೇಚರ್ ಮಾಡಿ ಇವೆಲ್ಲ ಇದರೊಳಗಡೆ ಹಾಕಿ ಮತ್ತು 10 ರೂಪಾಯಿದು ಸ್ಟಾಂಪ್ ತೊಗೋಬೇಕು. 10 ರೂಪಾಯಿ ಸ್ಟಾಂಪು ಇದ್ರ ಮೇಲೂ 10 ರೂಪಾಯಿ ಸ್ಟಾಂಪ್ ತೊಗೊಂಡು ಅಂಟಿಸ್ಬೇಕು. ಇದ್ರ ಮೇಲೂ 10 ರೂಪಾಯಿ ಸ್ಟಾಂಪ್ ತೊಗೊಂಡು ಅಂಟಿಸಿ ಪೋಸ್ಟ್ ಮಾಡಬೇಕು. ಸ್ಪೀಡ್ ಪೋಸ್ಟ್ ಮಾಡಬಾರ್ದು ಮತ್ತು ರಿಜಿಸ್ಟರ್ ಪೋಸ್ಟ್ ಮಾಡಬಾರ್ದು, ನಾರ್ಮಲ್ ಪೋಸ್ಟೇ ಮಾಡಬೇಕು. ಇಲ್ಲಾಂದರೆ ಸ್ಪೀಡ್ ಪೋಸ್ಟು ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ನಿಮ್ಮದು ಕ್ವಾಲಿಫೈ ಆಗೋಲ್ಲ, ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಫೈಲ್ನ. ನಾರ್ಮಲ್ ಪೋಸ್ಟೇ ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ಗಾಗಿ ಕಮೆಂಟ್ ಮಾಡಿ.